Hello students, welcome to my channel. In this video, we'll discuss second PUC Accountancy Blueprint for the year 2026-27. Subject Accountancy, second PUC Blueprint, maximum marks is 80. So, first chapter is Accounting for Partnership Basic Concept. So, ಈ chapter ಇಂದ total 10 ಮಾರ್ಕ್ಸಿನ ಕ್ವೆಶನ್ ಅನ್ನ ಕೇಳ್ತಾರೆ. ಅದು ಯಾವ್ದಂದ್ರೆ 1 ಮಾರ್ಕಿನ 2 ಕ್ವೆಶನ್ ಕೇಳ್ತಾರೆ, ಟೋಟಲ್ 2 ಮಾರ್ಕ್ಸ್ ಆಗುತ್ತೆ. ದೆನ್ ಪಾರ್ಟ್ ಬಿ 2 ಮಾರ್ಕ್ಸ್ ಕ್ವೆಶನ್ 1 ಬರ್ತದೆ. ದೆನ್ 6 ಮಾರ್ಕ್ಸ್ 1 ಕ್ವೆಶನ್. ಸೊ ಟೋಟಲ್ 10 ಮಾರ್ಕ್ಸ್. 6 ಮಾರ್ಕ್ಸ್ ಇನ 1 ಪ್ರಾಬ್ಲಮ್, ದೆನ್ 2 ಮಾರ್ಕ್ಸ್ ಇನ್ 1 ಕ್ವೆಶನ್ ಮತ್ತು 1 ಮಾರ್ಕ್ಸ್ ಇನ 2 ಕ್ವೆಶನ್ ಕೇಳ್ತಾರೆ. ಸೊ ಟೋಟಲ್ ಎಷ್ಟಾಯ್ತು? 6, 7, 8, 9, 10. ಟೋಟಲ್ 10 ಮಾರ್ಕ್ಸ್. Second chapter is reconstitution of a partnership firm, that is admission of a partner. So ಈ ಚಾಪ್ಟರ್ ಇಂದ ಟೋಟಲ್ 14 ಮಾರ್ಕ್ಸ್ ಇನ ಕ್ವೆಶನ್ ಅನ್ನ ಕೇಳ್ತಾರೆ. ದಟ್ ಈಸ್ 1 ಮಾರ್ಕ್ 2 ಕ್ವೆಶನ್, ಟೋಟಲ್ 2 ಮಾರ್ಕ್ಸ್ ಆಯ್ತು. ದೆನ್ 12 ಮಾರ್ಕ್ಸ್ ಇನ 1 ಪ್ರಾಬ್ಲಮ್. ಸೊ ಅದು ಅಡ್ಮಿಷನ್ ಮೇಲೆ ಇರ್ಬೋದು, ಇಲ್ಲಾದ್ರೆ ರಿಟೈರ್ಮೆಂಟ್. Total 14 marks. Third chapter is reconstitution of a partnership firm, that is retirement or death of a partner. So third chapter ಇಂದ total 16 marks ಇನ ಕ್ವೆಶನ್ ಅನ್ನು ಕೇಳ್ತಾರೆ. ಅದು ಯಾವ್ದಂದ್ರೆ 1 ಮಾರ್ಕಿನ 2 ಕ್ವೆಶನ್ ಬರ್ತದೆ. 1 + 1 2. Then 2 marks ಇನ 1 ಕ್ವೆಶನ್ and 6 marks ಇನ 2 ಪ್ರಾಬ್ಲಮ್ ಬರ್ತದೆ. ಸೊ ಅದು ಅಡ್ಮಿಷನ್ ಆರ್ ರಿಟೈರ್ಮೆಂಟ್ ಮೇಲೆ ಒಂದು, ಯಾವ್ದಾದ್ರು ಒಂದು, ದೆನ್ ಡೆತ್ ಆಫ್ ಎ ಪಾರ್ಟ್ನರ್. ಸೊ ಟೋಟಲ್ 2 ಕ್ವೆಶನ್ಸ್ಗೆನ ಕೇಳ್ತಾರೆ. ದಟ್ ಇಸ್ ಪ್ರಾಬ್ಲಮ್ ಫಾರ್ 6 ಮಾರ್ಕ್ಸ್. ನೆಕ್ಸ್ಟ್ ಚಾಪ್ಟರ್ ಈಸ್ ಡಿಸಾಲ್ಯೂಷನ್ ಆಫ್ ಅ ಪಾರ್ಟ್ನರ್ಶಿಪ್ ಫರ್ಮ್. ಸೊ ಈ ಚಾಪ್ಟರ್ ಇಂದ ಟೋಟಲ್ 14 ಮಾರ್ಕ್ಸಿನ ಕ್ವೆಶನ್ ಅನ್ನ ಕೇಳ್ತಾರೆ. ದಟ್ ಈಸ್ 1 ಮಾರ್ಕ್ಸಿನ 2 ಕ್ವೆಶನ್, ಟೋಟಲ್ 2 ಮಾರ್ಕ್ಸ್ ಆಯ್ತು. Then 2 marks, no question, 6 marks, no question, 12 marks in a 1 problem. Okay, 1 marks in a question mattu 12 marks in a 1 problem. Chapter 5, Accounting for Share Capital. So, each chapter is tumba important ide. Total 16 marks in a question in a keltare. 1 marks in a 2 questions, total 2 marks ಆಯ್ತು. 2 marks in a 1 question, 6 marks, no question, 12 marks in the 1 problem. Okay, 12 marks in a 1 problem in a ಕೇಳ್ತಾರೆ from accounting for share capital. Sixth chapter, issue and redemption of debentures. So ಈ ಚಾಪ್ಟರ್ ಇಂದ ಟೋಟಲ್ 14 ಮಾರ್ಕ್ಸ್ ಇನ ಕ್ವೆಶನ್ ನ ಕೇಳ್ತಾರೆ. ಅದಾದಂದ್ರೆ 1 ಮಾರ್ಕ್ಸ್ ಇನ 2 ಕ್ವೆಶನ್, ಟೋಟಲ್ 2 ಮಾರ್ಕ್ಸ್. ದೆನ್ 2 ಮಾರ್ಕ್ಸ್ ನಿಲ್, 6 ಮಾರ್ಕ್ಸ್ ನಿಲ್, 12 ಮಾರ್ಕ್ಸ್ ಇನ 1 problem. Then seventh one, financial statements of a company. So ಈ ಚಾಪ್ಟರ್ ಇಂದ ಟೋಟಲ್ 10 ಮಾರ್ಕ್ಸ್ ಇನ ಕ್ವೆಶನ್ ಅನ್ನ ಕೇಳ್ತಾರೆ. ಅದು ಯಾವ್ದಂದ್ರೆ 1 ಮಾರ್ಕ್ಸ್ ಇನ 2 ಕ್ವೆಶನ್, ಟೋಟಲ್ 2 ಮಾರ್ಕ್ಸ್ ಆಯ್ತು. 2 ಮಾರ್ಕ್ಸ್ ಇನ 1 ಕ್ವೆಶನ್ and 6 ಮಾರ್ಕ್ಸ್ ಇನ 1 ಕ್ವೆಶನ್, 12 ಮಾರ್ಕ್ಸ್ no. Then 8th chapter, analysis of financial statement. ಸೊ ಈ ಚಾಪ್ಟರ್ ಇಂದ ಟೋಟಲ್ 14 ಮಾರ್ಕ್ಸ್ ಅನ್ನ ಅಲಾಟ್ ಮಾಡಿದ್ದಾರೆ. 1 ಮಾರ್ಕ್ಸ್ ಇನ 2 ಕ್ವೆಶನ್ಸ್, 2 ಮಾರ್ಕ್ಸ್ ನೋ ಕ್ವೆಶನ್, 6 ಮಾರ್ಕ್ಸ್ ನೋ ಕ್ವೆಶನ್, ಡೈರೆಕ್ಟ್ 12 ಮಾರ್ಕ್ಸ್ ಇನ 1 ಪ್ರಾಬ್ಲಮ್. ನೆಕ್ಸ್ಟ್ 9th ಒನ್, ಅಕೌಂಟಿಂಗ್ ರೇಷಿಯೋ. ಸೊ ಈ ಚಾಪ್ಟರ್ ಇಂದ ಟೋಟಲ್ 14 ಮಾರ್ಕ್ಸ್ ಅನ್ನ ಅಲಾಟ್ ಮಾಡಿದ್ದಾರೆ. ಅದ್ಯಾವ್ದಂದ್ರೆ 1 ಮಾರ್ಕ್ಸ್ ಇನ 2 ಕ್ವೆಶನ್, then 2 marks nil, 6 marks nil, and 12 marks in a 1 problem. Next, cash flow statement. So ಅದು ಟೋಟಲ್ ಅಂದ್ರೆ ಎಷ್ಟು? 10 marks in a question ಅನ್ನ ಕೇಳ್ತಾರೆ. 1 marks in a 2 question, total 2 marks ಆಯ್ತು. Then 2 marks 1 question, 6 marks 1 question, 12 marks nil. ಸೊ ಗೊತ್ತಾಯ್ತು ಯಾವ್ದಾವ್ ಚಾಪ್ಟರ್ ಇಂದ ಯಾವ್ದಾವ್ ಕ್ವೆಶನ್ ಕೇಳ್ತಾರೆ ಮತ್ತು ಈ ಚಾಪ್ಟರ್
ಎಷ್ಟು ಮಾರ್ಕ್ಸ್ ಅನ್ನ ಕ್ಯಾರಿ ಮಾಡ್ತಾರಂತ. ಸೊ ಇದು ಬ್ಲೂ ಪ್ರಿಂಟ್ ಇಂದ ನಿಮ್ಗೇನಾಗತ್ತೆ ಈಸಿ ಆಗಿ ಸ್ಟಡಿ ಮಾಡ್ಲಿಕ್ಕೆ. ಅಂದ್ರೆ ಯಾವ ಚಾಪ್ಟರ್ ಜಾಸ್ತಿ ಮಾರ್ಕ್ಸ್ ಕ್ಯಾರಿ ಮಾಡ್ತದೆ ಆ ಚಾಪ್ಟರ್ಗೆ ನೀವು ಜಾಸ್ತಿ ಕಾನ್ಸಂಟ್ರೇಷನ್ ಅನ್ನ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡ್ರಿ, ಸೆಕೆಂಡ್ ಚಾಪ್ಟರ್, ಥರ್ಡ್ ಚಾಪ್ಟರ್, ಫೋರ್ತ್, ಫಿಫ್ತ್, ದೆನ್ ಸಿಕ್ಸ್ತ್, ದೆನ್ ಏಟ್, ನೈನ್ತ್. ಸೊ ಇದೆಲ್ಲ ಚಾಪ್ಟರ್ ಇಂಪಾರ್ಟೆಂಟ್ ಇದೆ, ಯಾಕಂದ್ರೆ 14 ಮತ್ತು ಟೋಟಲ್ 16 ಮಾರ್ಕ್ಸ್ ಇನ ಕ್ವಶನ್ ಅನ್ನ ಕೇಳ್ತಾರೆ. ಸೊ while studying, please refer this blueprint. Okay, this will help you or it will guide you ಯಾವ ಚಾಪ್ಟರ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕಂತ. ಸೊ ನಿಮ್ಗೆ ಗೊತ್ತಿದೆ ಪಾರ್ಟ್ ಎ ಕ್ಯಾರೀಸ್ 1 ಮಾರ್ಕ್ ಕ್ವಶನ್. ಸೊ ಅದರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ 5 ಬರ್ತದೆ, fill in the blanks 5 questions, then match the following 5 questions and very short answer 5 questions. ಅದರಲ್ಲಿ true or false 1 question ಇರ್ತದೆ, expand 1 question and very short answer that 3 questions ಬರ್ತದೆ. So total 5 questions. Part B 2 marks question. So 2 marks question ಯಾವ್ದಾವ ಚಾಪ್ಟರ್ ಬರ್ತದೆ? ಫಸ್ಟ್ ಚಾಪ್ಟರ್, ಥರ್ಡ್ ಚಾಪ್ಟರ್, ಫಿಫ್ತ್, ಸೆವೆಂತ್ ಚಾಪ್ಟರ್ ಅಂಡ್ 10th ಚಾಪ್ಟರ್. ಸೊ ಅದು ಯಾವ್ದು ಪ್ರಕಾರ ಕೇಳ್ತಾರೆ ಅಂದ್ರೆ ಲೈಕ್ ಡೆಫಿನೇಷನ್ ಬರೀರಿ, ಮೀನಿಂಗ್, ಫೀಚರ್ಸ್, ಮ್ಯಾರಿಟ್ಸ್, ಡಿಮ್ಯಾರಿಟ್ಸ್, ಓಕೆ, ರೈಟ್ ಟು ಮ್ಯಾರಿಟ್ಸ್ ಆರ್ ರೈಟ್ ಟು ಡಿಮ್ಯಾರಿಟ್ಸ್ ಅಂತ, ಟೈಪ್ಸ್, ಎಕ್ಸಾಂಪಲ್ಸ್, ಸಿಚುವೇಶನ್ ಕೊಡ್ತಾರೆ, ಇಲ್ಲಾಂದ್ರೆ ಸ್ಟೆಪ್ಸ್, ಡಿಫ್ರೆನ್ಸಸ್, ಮ್ಯಾಥಡ್ಸ್, ಇಲ್ಲಾಂದ್ರೆ ಸ್ಮಾಲ್ ಏನಾದ್ರೂ ಕ್ಯಾಲ್ಕುಲೇಷನ್ ಕೊಡ್ತಾರೆ, ಜನರಲ್ ಎಂಟ್ರಿ ಪಾಸ್ ಮಾಡೋದು, ಈ ತರ ಕ್ವಶನ್ ಕೇಳ್ತಾರೆ ಫಾರ್ 2 marks. So out of 5 questions, you have to answer only 3. Then part C is the 6 marks question. So 6 marks question in the first chapter, second or third chapter, then third chapter. So second, third ಅಲ್ಲಿ ಬಂದು admission or retirement ಮೇಲೆ ಇರ್ಬೋದು, ಇಲ್ಲಾದ್ರೆ death of a partner. Then 7 and 10 chapter. So 5 question ಅನ್ನು ಕೊಡ್ತಾರೆ. Out of 5, you have to answer any 3. Okay, problem 6 marks problem. Then section D is 12 marks question. So ಇಲ್ಲಿ ಸಹ 6 problem. So ಇಲ್ಲಿ 6 problems ಅನ್ನು ಕೊಡ್ತಾರೆ. ಅದರಲ್ಲಿ ನೀವು ಯಾವ್ದಾದ್ರು 3 problems ಅನ್ನ ಸಾಲ್ವ್ ಮಾಡಬೇಕು. Okay, this is the second PUC accountancy blueprint for the year 2026-27. In next video, we'll see model question paper 1. Thank you everyone.